ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವಿಲ್ಸನ್ ಗಾರ್ಡನ್ನಲ್ಲಿ ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಈಗಿರುವಂಥ ಪ್ರಶ್ನೆ. ಬೆಂಗಳೂರಿನಲ್ಲಿ ಸ್ಫೋಟದ ಬಗ್ಗೆ ಪೊಲೀಸ್ ತನಿಖೆ ಚುರುಕುಗೊಂಡಿದೆ. ಪರಿಶೀಲನಾ ಕಾರ್ಯ ಮುಗಿಸಿ ಅಧಿಕಾರಿಗಳು ತೆರಳಿದ್ದಾರೆ. ಹಾಗಾದರೆ ವಿಲ್ಸನ್ ಗಾರ್ಡನ್ನಲ್ಲಿ ನಿಗೂಢ ಸ್ಫೋಟಕ್ಕೆ ಕಾರಣ ಏನು? ಬೆಂಗಳೂರಿನಲ್ಲಿ ಸ್ಫೋಟದ ಬಗ್ಗೆ ಪೊಲೀಸ್ ತನಿಖೆ ಚುರುಕುಗೊಂಡಿದೆ. ಪರಿಶೀಲನಾ ಕಾರ್ಯವನ್ನು ಮುಗಿಸಿ ಅಧಿಕಾರಿಗಳು ಹೋಗಿದ್ದಾರೆ ಅಲ್ಲಿಂದ. ಬೆಳಗ್ಗೆಯಿಂದಲೂ ಅವಶೇಷಗಳ ಅಡಿಯಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ ತಂಡದವರು. ಅಧಿಕಾರಿಗಳು ಗ್ಯಾಸ್ ಲೀಕ್ನಿಂದ ಸ್ಫೋಟ ಸಂಭವಿಸಿದ ಬಗ್ಗೆ ಕುರುಹು ಸಿಕ್ಕಿದೆ. ಮೇಲ್ನೋಟಕ್ಕೆ ಗ್ಯಾಸ್ ಸೋರಿಕೆಯಿಂದ ಸ್ಫೋಟದ ಮಾಹಿತಿ ಸಿಕ್ಕಿದೆ. ಘಟನಾ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಕೊಟ್ಟಿದ್ದಾರೆ. ಸ್ಫೋಟದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೃತ ಬಾಲಕ ಮುಬಾರಕ್ ಮನೆಗೂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಮೃತ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ಹೊರಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ವಿಲ್ಸನ್ ಗಾರ್ಡನ್ನಲ್ಲಿ ಇವತ್ತು ದೊಡ್ಡ ಮಟ್ಟದ ಸ್ಫೋಟ ಇತ್ತು. ಸಿಲಿಂಡರ್ ಸ್ಫೋಟ ಅಂತೆಲ್ಲ ನಾವು ಅನ್ಕೊಳ್ತಾ ಇದ್ವಿ. ಜೊತೆಗೆ ಮೇಲ್ನೋಟಕ್ಕೆ ಅದೇ ಹೌದು ಅಂತ ಕೂಡ ಈಗ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದರ ಜೊತೆಗೆ ಪಾಪ ಮೃತ ಬಾಲಕ ನೋಡಿ, ಅಲ್ಲಿ ಆ ಫೋಟೋ ನೋಡಿದ್ರೇ ಭಾಳ ನೋವಾಗುತ್ತೆ. ಮುಬಾರಕ್ ಆತನ ಹೆಸರು. ಇವತ್ತು ಸಾವನ್ನಪ್ಪಿರೋದು ಈ ಒಂದು ಸ್ಫೋಟದಲ್ಲಿ. ವಿಲ್ಸನ್ ಗಾರ್ಡನ್ನಲ್ಲಿ ಏನು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸ್ಫೋಟದಲ್ಲಿ ಮೃತಪಟ್ಟಿರೋದು ಮುಬಾರಕ್ ಅನ್ನೋ ಬಾಲಕ. ಅದಾದ ನಂತರ ಘಟನಾ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದರು. ಅಲ್ಲಿ ಏನಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಇದರ ಜೊತೆಗೆ ಮೃತಪಟ್ಟಂಥ ಬಾಲಕ ಏನಿದಾರಲ್ಲ ಮುಬಾರಕ್, ಆತನ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಹಿರಿಯ ದೊಡ್ಡ ಅಪ್ಪ ಅವ್ರಿಗೂ ಒಂದು ಅಂತಿಮ ಸಂಸ್ಕಾರ ಇತ್ತು. ಸರ್ಕಾರದ ಪರವಾಗಿ ಹೋಗಿದ್ದು ನಾನು, ಪ್ರಿಯಾಂಕ್ ಖರ್ಗೆ ಅವರು ಬಂದು ವಾಪಸ್ ಏರ್ಪೋರ್ಟ್ ಇದ್ದಾನೆ, ಡೈರೆಕ್ಟಾಗಿ ಬರ್ತಾ ಇದ್ದೀನಿ. ಇದು ನನಗೆ ಅಲ್ಲಿ ಕೇಳಿದ್ರು ಏರ್ಪೋರ್ಟಲ್ಲಿ, ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಗುಲ್ಬರ್ಗ ಏರ್ಪೋರ್ಟಲ್ಲಿ ನಿಮ್ಮ ಮಾಧ್ಯಮದವರು ಕೇಳಿದ್ರು, ನಾನು ತಿಳಿದು ಹೇಳ್ತೀನಿ ಅಂತ ನಾನು ಬಂದು ಸ್ಪಾಟ್ ನೋಡಿದ್ದೀನಿ. ನಮ್ಮ ಆಫೀಸರ್ಸು ಈಗ ಸಿಎಂಒ ಬಂದು ಹೋಗಿದ್ದಾರೆ. ಆಫೀಸರ್ಸು ಎಲ್ಲ ಇನ್ವೆಸ್ಟಿಗೇಷನ್ ಟೀಮ್ ಎಲ್ಲ ಕಳಿಸಿದೆ. ಎಲ್ಲ ಭಾಳ ಸಿಲಿಂಡರ್ ಬ್ಲಾಸ್ಟು, ಲೀಕ್ ಆಯಿತು ಗ್ಯಾಸು ಅಂತೆಲ್ಲ ಕೂಡ ಮಾಹಿತಿ ಹೇಳ್ತಾ ಇದ್ದಾರೆ. ಬಟ್ ನಾವೆಲ್ಲ ಆ್ಯಂಗಲಲ್ಲೂ ನಮ್ಮ ಪೊಲೀಸರು ನೋಡ್ತಾರೆ ಏನು ಎತ್ತ ಅಂತೇಳಿ. ಡ್ಯಾಮೇಜಸ್ ಆಗಿದೆ, ಒಂದು ಡೆತ್ ಆಗಿದೆ, ಇನ್ನು ಕೆಲವ್ರಿಗೆ ಸ್ವಲ್ಪ ಇಬ್ಬರು ಸೀರಿಯಸ್ ಆಗಿ ಹಾಸ್ಪಿಟಲ್ ಇದ್ದಾರೆ ಅಂತಾರೆ. ಕೆಲವು ಹಾಸ್ಪಿಟಲಲ್ಲಿ ಚೆನ್ನಾಗಿದ್ದಾರೆ ಅಂತ ಕೂಡ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವುದಕ್ಕೂ ನಾವು ಸರ್ಕಾರದಿಂದ ಈಗ ಸಿಎಂ ಘೋಷಣೆ ಮಾಡೋದ್ರಿಂದ 5 ಲಕ್ಷ ಪ್ಲಸ್ ಬೇರೆ ಮನೆಗಳದೆಲ್ಲ ಏನೇನಾಗಿದೆ ಅದಕ್ಕೆಲ್ಲ ರಿಪೇರಿ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಕೆಲಸ ಎಲ್ಲ ನಾವು ಮಾಡ್ತೀವಿ. ಸೊ ಯಾರು ಗಾಬರಿ ಪಡಬೇಕಾದೇನು ಅವಶ್ಯಕತೆ ಇಲ್ಲ. ಬಟ್ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ನಾನು ನಾಗರಿಕರಿಗೆಲ್ಲರೂ ಕೂಡ ನಾನು ಮನವಿ ಮಾಡ್ತೀನಿ. ಅದಕ್ಕೆ ನಾವು ನಮ್ಮ ಟೀಮ್ ಇದೆಯಲ್ಲ ಪೊಲೀಸ್ ಅವರು ಎಲ್ಲ ಆಂಗಲಲ್ಲೂ ನೋಡ್ತಾರೆ ಯಾವ ರೀತಿ. ಈಗ ಏನಾಗಿದೆ ಅಂದರೆ ಗ್ಯಾಸ್ ಲೈನಲ್ಲೂ ನಾವೆಲ್ಲ ಕೆಳಗಡೆ ಭೂಮಿ ಕೆಳಗಡೆ ಹೋಗ್ತಾ ಇದ್ದೇವೆ. ಅದೆಲ್ಲ ಮೊದಲಿಂದನೂ ಕೂಡ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಮಾಡ್ತೀವಿ. ಸಿಲಿಂಡರ್ ತಂದಿದ್ರು, ಇದನ್ನ ಬ್ಲಾಕಲ್ಲಿ ಸಿಲಿಂಡರ್ ತಂದಿದ್ರು ಅಂತ ಹೇಳಿ 1500 ಕೊಟ್ಟು 2000 ಕೊಟ್ಟು ಬ್ಲಾಕಲ್ಲಿ ಕೊಟ್ಟರು. ಅದು ನನಗೆ ಗೊತ್ತಿಲ್ಲ. ಅದನ್ನ ನನಗೆ ಹೆಂಗೆ ಹೇಳಿ, ನನಗಿನ್ನ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಪೊಲೀಸವ್ರ ಹತ್ರ ತಿಳಿದು ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ಸರ್, ಈಗ ಬೆಳಗ್ಗೆ ಕೂಡ ಇಲ್ಲಿ ತನಿಖೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಈಗ ಅಧಿಕಾರಿಗಳು ತಮಗೇನಾದ್ರೂ ಮಾಹಿತಿ ಕೊಟ್ಟರು ಅಂತ? ಜಸ್ಟ್ ಅವರು ಲೀಕ್ ಆಗಿದೆ ಗ್ಯಾಸು, ಈ ರೀತಿ ಬ್ಲಾಸ್ಟ್ ಆಗಿದೆ ಅಂತ ತಿಳಿಸಿದ್ದಾರೆ. ನನಗೂ ತೋರಿಸಿದ್ದಾರೆ ಎಲ್ಲ ಕಡೆನೂ. ಅವ್ರು ಮಿಕ್ಕಿದೆಲ್ಲ ಅಫಿಷಿಯಲ್ ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ಮಾತಾಡ್ತೀವಿ. ಸುಮ್ಮನೆ ನಾನು ಏನು ಮಾಹಿತಿ ಇಲ್ಲದೆ ನಾನು ಮಾತಾಡುತ್ತೋ ಅರ್ಥ ಇಲ್ಲ. ಗಮನಿಸ್ತಾ ಇದ್ದೀವಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಗುಲ್ಬರ್ಗಕ್ಕೆ ಹೋಗಿದ್ದರು. ಅಲ್ಲಿಗೆ ಹೋಗಿ ಅದಾದ ನಂತರ ಅವರು ವಾಪಸ್ ಬರುವಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿದೆ ಈ ವಿಚಾರ. ಅದು ಕೂಡ ನಮ್ಮ ಮಾಧ್ಯಮ ಪ್ರತಿನಿಧಿಗಳಿಂದ. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಬೆಂಗಳೂರು ಏರ್ಪೋರ್ಟ್ನಿಂದ ಸೀದಾ ಘಟನಾ ಸ್ಥಳಕ್ಕೇ ಡಿಕೆ ಶಿವಕುಮಾರ್ ಅವರು ಬಂದು ಅಲ್ಲಿ ಪರಿಶೀಲನೆಯನ್ನು ನಡೆಸಿ ಅದಾದ ನಂತರ ಈಗ ಮಾತನಾಡಿರೋದು. ಇದರ ಜೊತೆಗೆ ಈಗ ಮೃತಪಟ್ಟಂಥ ಬಾಲಕ ಮುಬಾರಕ್ ಅವರ ಮನೆಗೂ ಕೂಡ ಹೋಗಿ
ಅಲ್ಲಿ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ, ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಅವರ ತಂದೆ ತಾಯಿಗಳಿಗೆ. DCM DK ಶಿವಕುಮಾರ್ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಚಿತ್ರ ಆಗಿ ಹೋಗಿದೆ ಇವತ್ತು. ನೋಡಿ ಅಲ್ಲಿ ಆ ದೃಶ್ಯಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಚಿತ್ರ ಆಗಿದೆ. ಒಂದು ಕಡೆ ಅಧಿಕಾರಿಗಳು ಹೋಗಿದ್ದಾರೆ. ಈಗ ಪರಿಶೀಲನೆ ಎಲ್ಲ ಆದ ನಂತರ ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಿಮಗೆ ಮಾಹಿತಿ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿ DCM DK ಶಿವಕುಮಾರ್ ಅಲ್ಲಿಂದ ಹೊರಟು ಹೋಗಿದ್ದಾರೆ. ನೋಡಿ ಅಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಒಂದು ಕಡೆ ಆ ಸ್ಫೋಟ ಆದ ಸ್ಥಳದ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ, ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಬಂದು ಪರಿಶೀಲನೆ ಮಾಡಿ ಅದಾದ ನಂತರ ಮೃತಪಟ್ಟಂಥ ಬಾಲಕ ಮುಬಾರಕ್ ಅವರ ಮನೆಗೆ ಹೋಗಿ ಅಲ್ಲಿ ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡಿ ಅಲ್ಲಿಂದ ಈಗ ಹೊರಟಿದ್ದಾರೆ DCM DK ಶಿವಕುಮಾರ್. ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು ಇವತ್ತು ಈ ಘಟನೆ ಆದ ನಂತರ. ಅಕ್ಕಪಕ್ಕದವರಂತೂ ಏನಾಯ್ತೋ ಏನೋ, ಬಾಂಬ್ ಬಿತ್ತೇನೋ ಅನ್ನೋ ಲೆವೆಲ್ಗೆ ಪಾಪ ಹೆದರಿ ಬಿಟ್ಟಿದ್ರಂತೆ. ಬಾಂಬ್ ಹಾಕ್ಬಿಟ್ರ ಯಾರಾದರೂ ಅನ್ನೋ ನಿಟ್ಟು ಹೆದರಿ ಬಿಟ್ಟಿದ್ರಂತೆ. ಅಷ್ಟು ದೊಡ್ಡ ಘಟನೆ ಇದು. ಗ್ಯಾಸ್ ಲೀಕ್ನಿಂದ ಸ್ಫೋಟ ಸಂಭವಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದುವರೆಗೂ ಕೂಡ ಮೇಲ್ನೋಟಕ್ಕೆ ಹಾಗೆ ಕಂಡು ಬರ್ತಾ ಇದೆ. ಪರಿಶೀಲನಾ ಕಾರ್ಯ ಮುಗಿಸಿ ಅಧಿಕಾರಿಗಳು ತೆರಳಿದ್ದಾರೆ. ಸೀನಿಯರ್ ಕ್ರೈಮ್